ಈಗ ಒಂದನೇದು ಸಿದ್ಧಗಂಗಾ, ಎರಡನೇದು ಕೊಪ್ಪಳ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವ್ರಿ ದೇವ್ರ. ಇದು ಮುಂದೆ ಬೆಳೀತಾ ಬೆಳೀತಾ ನೋಡ್ರಿ ಸಿದ್ಧಗಂಗಾ ಮೀರಿಸ್ಬೋದು, ಸಿದ್ಧಗಂಗಾಕ್ಕಿಂತ ಕೊಪ್ಪಳ ಮುಂದೆ ಆಗತ್ತೆ ಅಂತಂದೇಳಿ ನಾವು ಮಾತ್ರ 16 ನಾವು ಹೇಳಕ್ಕೆ ಇಷ್ಟಪಡ್ತೀವಿ ರೀ. ಸ್ನೇಹಿತರೆ ನೋಡಿ, ನಾವು ಹೋದ ವರ್ಷ ನಿಮ್ಮ ಅಭಿರುಚಿ ಅಂತ ನಮ್ದು ಇನ್ನೊಂದು ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಸಣ್ಣಪ್ಪಜ್ಜವ್ರನ್ನ ಮಾತಾಡಿಸಿದ್ವಿ. ಅದ್ಭುತವಾಗಿ ಮಾತಾಡಿದ್ರು. ಅವರು ಅನಕ್ಷರಸ್ಥರು, ಸ್ಕೂಲ್ಗೆ ಹೋಗಿಲ್ಲ, ಯಾವುದೇ ಶಾಲೆಗೆ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ಆದರೆ ಅವರ ಹಿತವಚನ ಅಥವಾ ಅವರು ಬಸವಣ್ಣನ ವಚನಗಳು ಹೇಳ್ತಾರಲ್ಲ, ಅದು ಅತ್ಯದ್ಭುತ ಅಂತ ಹೇಳ್ಬೋದು. ಸೊ ಹಂಗಾಗಿ ಇವತ್ತು ಮತ್ತೆ ನಮಗೆ ಇದೇ ಜಾತ್ರೆಯಲ್ಲಿ ಸಿಕ್ಕಿದ್ದಾರೆ. ಅಜ್ಜಾರ ಹೆಂಗದಿರಿ? ನೋಡ್ರಿ, ಹೋದ ವರ್ಷ ನಿಮ್ಮ ಪರಿಚಯ ರೀ. ಇವತ್ತು ಗಡದಾರ, ಗಾವಿಗ್ಯಾದಾರ, ಕೊಪ್ಪಳದಾರ, ಕ್ವಾರ್ಮೇಸಿ ಭಟ್ರು, ಹುಬ್ಬಳ್ಳಿಯರ ಉದ್ಯೋಗ ಕಲ್ತಾರ, ಗದಗ್ನವ್ರು ಗರಿಬಿಗೆ ಬಂದ್ರೆ, ಧಾರವಾಡದವ್ರು ದಾಡಿ ಸಾರಿದ್ರು, ಯಲಬುರ್ಗಿಯವ್ರಿಗೆ ಎದರ್ಕಿಲ್ಲ, ಕಲಬುರ್ಗಿಯವ್ರಿಗೆ ಏನೇನೋ ಕಡಿಮೆ ಇಲ್ಲ ಅಂತಂದೇಳಿ ನಿಮ್ಮ ಪರಿಚಯ 2ನೇ ವರ್ಷದ್ರಿ ಇದು. ಹೌದು. ಆದ್ರೆ ನಮ್ಮನ್ನು ಎಲ್ಲ ಕಡೆ ಬೆಳಕು ಮಾಡಿದ್ರಿ ಅಪ್ಪ, ದೊಡ್ಡ ಮಾತು. ಅದಕ್ಕೆ ಇದು 12ನೇ ಶತಮಾನದಾಗ ಅಣ್ಣ ಬಸವಣ್ಣನವರ ಕಾಲಕ್ಕೆ 1,96,000 ಜನಕ್ಕೆ ಗಣಗಳ ಕೊಟ್ಟಿದ್ರಂತ್ರಿ ಬಸವಣ್ಣನವರು. ಇಂಥ ಒಂದು ಕಲಿಯುಗದಾಗ ಮಹಾತ್ಮರು ನಡೆದಾಡುವ ದೇವರು ನಮ್ಮ ಗವಿಸಿದ್ದಪ್ಪದವರು. 12ನೇ ಶತಮಾನದಾಗ ಅಣ್ಣ ಬಸವಣ್ಣನವ್ರ ಕಾಲಕ್ಕಿಂತ ಇದು ಮುಂದಾತ್ರಿ ಅಪ್ಪ. ಈಗ ಒಂದನೇದು ಸಿದ್ಧಗಂಗಾ, ಎರಡನೇದು ಕೊಪ್ಪಳ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವ್ರಿ ದೇವ್ರ. ಇದು ಮುಂದೆ ಬೆಳೀತಾ ಬೆಳೀತಾ ನೋಡ್ರಿ ಸಿದ್ಧಗಂಗಾ ಮೀರಿಸ್ಬೋದು, ಸಿದ್ಧಗಂಗಾಕ್ಕಿಂತ ಕೊಪ್ಪಳ ಮುಂದೆ ಆಗತ್ತೆ ಅಂತಂದೇಳಿ ನಾವು ಮಾತ್ರ 16 ನಾವು ಹೇಳಕ್ಕೆ ಇಷ್ಟಪಡ್ತೀವಿ ರೀ. ಈಗ ಮಿರ್ಚಿ ಮಾಡಿಸ್ತೇವ್ರದಾರ, ಆಮೇಲೆ ಜಿಲಾಬಿ ಮಾಡಿಸ್ತೇವ್ರದಾರ, ಆಮೇಲೆ ಎಣ್ಣೆ ಹೋಳಿಗೆ ಮಾಡಿಸ್ತೇವ್ರದಾರ, ಆಮೇಲೆ ಕರ್ಚಿಕಾಯಿ ಮಾಡಿಸ್ತೇವ್ರದಾರ, ಆಮೇಲೆ ಕರಿಗಡುಬು ಮಾಡಿಸ್ತೇವ್ರದಾರ, ಆಮೇಲೆ ರೊಟ್ಟಿ ತಂದವ್ರದಾರ. ಇಲ್ಲಿ ನೋಡ್ರಿ ಕೊಪ್ಪಳ ಗ್ರಾಮ, ಕೊಪ್ಪಳ ಅಲ್ಲಿದೆ ಸಾಕ್ಷಾತ್ ಶಿವನ ಕೈಲಾಸ. ಶಿವ ಎಲ್ಲಿದಾನಂದ್ರೆ ಕೊಪ್ಪಳ ಗ್ರಾಮದಾಗ ಒಡೆದು ಮೂಡ್ಯಾನ್ರಿ. ನೋಡಕ್ಕೆ ಕಣ್ಣು ಸಾಲಗಲ್ಲ, ನಿಂದ್ರಕ ಜಾಗ ಸಿಗಂಗೆ ಇಲ್ಲ ಅಂಥದ್ದು. ಇವತ್ತು ನಾವು ಕೊಪ್ಪಳ ನೋಡ್ಬೇಕಂದ್ರೆ ಕೊಪ್ಪಳ ಜಾತ್ರೆ ನೋಡಿದವ್ರು ಎಲ್ಲರೂ ಪುಣ್ಯಾತ್ಮರು ಅಂತಂದು ನಾವು ಹೇಳಕ್ಕೆ ಇಷ್ಟ ಕೊಡ್ತೀವ್ರಿ ದೇವ್ರ. 11ನೇ ಈ ಮಠ ನಿರ್ಮಾಣ ಆಗಿರೋದು ನೋಡ್ರಿ, 11ನೇ ಶತಮಾನದಾಗಿದ್ದ ಈ ಮಠ ನಿರ್ಮಾಣ ಆಗೈತ್ರಿ ಅಪ್ಪ. 11ನೇ ಶತಮಾನದಾಗ ಹೈದ್ರಾಬಾದ್ ನವಾಬಗ ಹಿರೇಬ್ಯಾನ್ ಇತ್ತಂತ್ರಿ, ಕುಷ್ಠ ರೋಗ. ಅಂದ್ರೆ ಆತನ ಊರವ್ರಿಗೆ ಇಟ್ಬಿಟ್ಟಿದ್ರಂತ್ರಿ, ಆತನ ದೇಹ ನಾರ್ತತ್ತು. ಅಂಥ ಒಂದು ಹೈದ್ರಾಬಾದ್ ನವಾಬ ಏನಾದ್ನಂದ್ರೆ ಬಂದು ಸಿದ್ದಪ್ಪನವ್ರು ಬೆನ್ನು ಬಿದ್ದನ್ರಿ. ಸಿದ್ದಪ್ಪನವ್ರು ಏನು ಕೊಟ್ರಂದ್ರೆ ಭಸ್ಮ ಕೊಟ್ರು, ಆನಂತರ ಕೀರ್ತಿ ನೀರು ಕೊಟ್ರು. ಆನಂತರ ಅವ್ರು ಏನು ಮಾಡಿದ್ರು ಅಂದ್ರೆ ಇದನ್ನೆಲ್ಲ ಕಸ ಅಂದ ನೀರು ಹೊಡಿ ಅಂತ ಹೇಳಿದ್ರು ಶರಣರು. ಆ ಶರಣರು ಹೇಳ್ದಂಗೆ ಹೈದ್ರಾಬಾದ್ ನವಾಬ ಕಸ ಅನ್ನೋದು ನೀರು ಹೊಡೆಯೋದು ಮಾಡ್ತಿದ್ದ. ಅವರ ಸಿದ್ದಪ್ಪನವ್ರು ಬಂದು ಏನು ಮಾಡಿಬಿಟ್ರು ಅಂದ್ರೆ ಗವಿ ಇತ್ತಂತ್ರಿ, ಗವಿ. ಆ ಗವ್ಯಕ್ಕೆ ಒಕ್ಕಂದಕ್ಕಾಗಲಿ ಗವಿಸಿದ್ದಪ್ಪ ಅಂತ ಹೆಸರು ಬಿದ್ದತ್ರಿ ದೇವ್ರ. ಫಸ್ಟ್ ಅವಾಗ ಹಿಂದಕ್ಕೆ ಏನಪ್ಪ ಅಂದ್ರೆ ಹಂಗ ಸಿದ್ದಪ್ಪನವ್ರು, ಗವ್ಯಕ್ಕೆ ಒಕ್ಕಂದಕ್ಕಾಗಲಿ ಗವಿಸಿದ್ದಪ್ಪನವ್ರು ಅಂತ ಹೇಳ್ತಾರೆ ರೀ. ಅದಕ್ಕೆ ಅಂಥ ಶರಣರು ಗವಿಸಿದ್ದಪ್ಪನವ್ರು ನೋಡ್ರಿ ಹೈದ್ರಾಬಾದ್ ನವಾಬನ್ನ ಪುಷ್ಠ ರೋಗ ಕಳೆದ, ಹೈದ್ರಾಬಾದ್ ನವಾಬಂದ ಹಿರೇಬ್ಯಾನಿ ಕಳೆದ. ಮತ್ತು ಹೈದ್ರಾಬಾದ್ ನವಾಬ ಏನು ಮಾಡಿದ್ನಂದ್ರೆ ಇದನ್ನೆಲ್ಲ ಆಸ್ತಿನ ಅಪ್ಪನ ಹೆಸರಲ್ಲಿ ಬರೆದು ಹೋಗ್ಬಿಟ್ಟನ್ರಿ. ಹೈದ್ರಾಬಾದ್ ನವಾಬ ಅಪ್ಪನ ಹೆಸರಲ್ಲಿ ಇದನ್ನೆಲ್ಲ ಜಾಗ ಬರೆದು ಹೈದ್ರಾಬಾದ್ ನವಾಬ ಹೆಸರು ಉಳಿಸ್ಕೊಂಡ. ಅಪ್ಪನವ್ರು ಏನು ಮಾಡಿದ್ರಂದ್ರೆ ಹೈದ್ರಾಬಾದ್ ನವಾಬಂದ ಪುಷ್ಠ ರೋಗ ಕಳೆದು ಅಪ್ಪನವ್ರ ಹೆಸರು ಉಳಿಸ್ಕೊಂಡ್ರು. ಇವತ್ತು ನೋಡ್ರಿ ಉಸಿರಿಗೆ ಮರಣ ಐತಿ, ಹೆಸರಿಗೆ ಮರಣ ಇಲ್ಲ. ಮುಂಚೆಗೆ ಬರೋದು ಉಸಿರು, ಹಿಂದೆಗಡೆ ಬರೋದು ಹೆಸರು ಅಂತಂದು ಹೇಳಿ ಅವತ್ತಿಲಿದ್ದ ಇವತ್ತಿಗೆ ವರ್ಷಕ್ಕಿಂತ ವರ್ಷ ದೊಡ್ಡದಾಗತ್ತಾ ಬಂತ್ರಿ ಅಪ್ಪ ಇದು ಮಠ, ಗವಿ ಮಠ. ಅದಕ್ಕೇನಪ್ಪ ಅಂದ್ರೆ ನೋಡ್ರಿ ಗವಿಸಿದ್ದಪ್ಪನವ್ರು ಮಾಡಿದ ಪವಾಡಗಳನ್ನು, ಗವಿಸಿದ್ದಪ್ಪನವ್ರು ಮಾಡಿದಂಥ ಪವಾಡಗಳನ್ನು ಹೆಂಗದವಂತ ಕೇಳಿದ್ರೆ, ಗವಿಸಿದ್ದಪ್ಪನವ್ರು ಮಂಗಳಾಪುರಲಿದ್ದ ಕೊಪ್ಪಳಕ್ಕೆ ಬರೋ ಹೊತ್ನಾಗ ಒಬ್ಬ ಮೂಕ ದನ ಕಾಯ್ತಿದ್ನಂತ್ರಿ. ದನ ಆಕಳ ಹೊಲ್ದಕ್ಕೆ ಬಿದ್ದ ಹೊತ್ನಾಗ ಮೂಕ ಏನು ಮಾಡ್ಯಾನಂದ್ರೆ ಆಕಳಕ್ಕೆ ಹಿಂಗೆ ಕಲ್ಲು ತಗೊಂಡು ಒಗದ್ರೆ ಅಣಿ ಸುಳ್ಯಾಕ ಕಲ್ಲು ಬಿದ್ದ ಆಕಳ ಗಿಮ್ಮಿ ಒದ್ದಾಡಿ ಸತ್ತೋಗ್ಬಿಡ್ತಂತೆ. ಸಾವುಕಾರ ಮನೆಗೆ ಸಂಬಳ ಇದ್ದಂಥ ಮೂಕ ಹೊಳಕತ್ಬಿಟ್ಟಿದ್ದ. ಆನಪ್ಪ ಯಾಕೆ ಕಳ್ತಿ ಅಂತಂದೇಳಿ ಇವರು ಗವಿಸಿದ್ದಪ್ಪನವ್ರು ಕೇಳಿದ್ರೆ ಅಂತಂದೇಳಿ ಬಾಯಿಲ್ಲ ಪಾಪ ಅಳಕತ್ತಿದ್ದ. ಬಂದು ನೋಡಿದ್ರೆ ಶರಣರು ಆಕಳ ಸತ್ತು ಬಿದ್ದುಬಿಟ್ಟಿತ್ತು.
ಶರಣರು ಏನು ಮಾಡಿದ್ರು ಅಂದ್ರೆ ಸತ್ತು ಆಕಳ ನಿಂಗತೆ ಹಿಂಗೆ ಚಾಪ್ರಿಸಿದ ಗಟ್ಟ ಸತ್ತಂತ ಆಕಳ ಎದ್ದು ನಿಂತ್ಕೊಂತ್ರಿ ಅಪ್ಪ. ಅವಾಗ ಶರಣರು ಏನು ಮಾಡಿದ್ರಂದ್ರೆ ಆ ಮೂಕನ ನಾಲ್ಗೆ ಮೇಲೆ ಕೈ ಆಡಿಸಿದ ಗಟ್ಟ ಆ ಮೂಕಗೆ ಬಾಯಿ ಬಂತು. ಅವಾಗ ಶರಣರು ಗವಿಸಿದ್ದಪ್ಪನವ್ರ ಮಂಗಳಾಪುರಲಿದ್ದ ಕೊಪ್ಪಳಕ್ಕೆ ಬರೋ ಹೊತ್ನಾಗ ಬಂಡಿ ಮೇಲೆ ದನ ನೀರು ಕುಡಿಬೇಕಲ್ಲ, ದನಕ್ಕೆ ನೀರು ಬೇಕಲ್ಲ, ದನ ನೀರು ಹೆಂಗೆ ಇದು ಮಾಡ್ಬೇಕಂತಂದೇಳಿ ಬಂಡಿ ಮೇಲೆ ಒಂದು ನೀರಿನ ಒಂದು ಇದು ಮಾಡಿದ್ರೆ ಹಿಂಗತೆ ಇದು ಮಾಡಿದಾಗ ಬಂಡಿ ಮೇಲೆ ನೀರು ಬಂದವು. ಅಂಥ ಒಂದು ಪವಾಡ ಪುರುಷರು ಶಿವಶರಣರು ನಮ್ಮ ಗವಿಸಿದ್ದಪ್ಪನವ್ರು. ಹಂಗೆ ಮಠಕ್ಕೆ ಬರೋ ಹೊತ್ನಾಗ ಏನಾಯ್ತು ಅಂತ ಕೇಳಿದ್ರೆ ಭಾಳ ಜನ ಇದ್ರು ಅಮಾಸಿ. ಅಲ್ಲಪ್ಪ ನೀನು ಇಷ್ಟೆಲ್ಲ ಪವಾಡ ಮಾಡಿ ಅಂತ ಇವತ್ತು ನೀನು ಚಂದಪ್ಪನ ತೋರ್ಸಕ್ಕಬೇಕಂತಂದೇಳಿ ಶರಣರು ಒಂದು ಸ್ವಲ್ಪ ನಕಲಿ ಮಾಡ್ದಂಗೆ ಮಾಡಿದಕ್ಕೆ ಗವಿಸಿದ್ದಪ್ಪನವ್ರು ಏನು ಮಾಡಿದ್ರಂದ್ರೆ ಅಮಾಸಿ ದಿವಸ ತಗೊಳ್ರಿ ಇವತ್ತು ಹುಣ್ಣಿಮೆ ನೋಡ್ರಿ ಚಂದ್ರನ್ ಅಂತಂದೇಳಿ ಅಮಾಸಿ ದಿವಸ ಚಂದಪ್ಪನ ತೋರಿಸಿ ಪವಾಡ ಮಾಡಿದ್ರು ಈ ಶರಣರು. ಇದ ಕೊಪ್ಪಳ ಗ್ರಾಮದಾಗ ಅವಾಗಿನ ಕಾಲಕ್ಕೆ ಕಟ್ಟಿಗೆ ಬಂಡಿದ್ದಾಗ ಕಟ್ಟಿಗೆ ಬಂಡಿದ್ದು ಇರುಸು ಮುರಿದಿತ್ತು. ಇರುಸು ಮುರಿದ ಹೊತ್ನಾಗ ಏನಾಗಿತ್ತಂದ್ರೆ ಕಂಬರವ ಆ ಕುಲ್ಮಿ ಒಳಗೆ ಕಾಸಿ ಅಡ್ಗಲ್ ಮೇಲೆ ಇಟ್ಕೊಂಡು ಕುಂತಿದ್ದ. ಆ ಕೆಬ್ಬನ ಬಡಿ 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 ಅಂತಂದಂತದ್ದ. ಅದು ಭಯಂಕರ ಕಾದದ್ದು ನೋಡಿ ಅವ ಕೆಬ್ಬನ ಬಡಿಯವ ಹಿಂದಕ್ಕೆ ಸರ್ಕೊಂಬಿಟ್ಟ. ಅದ ವೇಳಕ್ಕೆ ಅಪ್ಪನಾರು ಬಂದ್ರೆ ಅಪ್ಪನಾರು ಏನು ಮಾಡಿದ್ರು ಅಂದ್ರೆ ಸುಡ ಇರ್ಸನ ಹಿಂಗತೆ ಈಚಿಗೆ ಬಿಟ್ರು. ಅವಾಗ ಅದು ಏನಾಗಿಬಿಡ್ತಂದ್ರೆ ಇಲ್ಲೇ ಮುರಿದ ತೀರ್ಸ ಅನ್ನೋದು ಗೊತ್ತಾಗಲಾರ್ದಂಗೆ ಆಗಿಬಿಡ್ತಿ. ಅದಕ್ಕೆ ಅಂತ ಗವಿಸಿದ್ದಪ್ಪನವ್ರ ಲೀಲೆ, ಅವರ ಮಹಿಮೆ, ಅವರ ಪವಾಡ ಎಷ್ಟು ಹೇಳಿದ್ರೂ ಕಡಿಮೆ ರೀ ಅಪ್ಪ. ಗವಿಸಿದ್ದಪ್ಪನವ್ರು ಸಣ್ಣರಲ್ಲ, ಅವ್ರ ಮಹಿಮೆಗಳು ಸಣ್ಣವಲ್ಲ. ಈಗ ನಡೆದೆ ಈಗಿರ್ತಕ್ಕಂಥ ಅಪ್ಪನವರು ನೋಡ್ರಿ 5,000 ಮಕ್ಕಳಿಗೆ ಶಾಲೆ ಕಟ್ಸಂತ ವ್ಯವಸ್ಥೆ ಮಾಡಿ 5,000 ಮಕ್ಕಳು ಶಾಲೆ ಕಲಿತಾ ಇದ್ದವ್ರಿ ಅಪ್ಪ. 5,000 ಮಕ್ಕಳನ್ನ ತಮ್ಮ ಮಕ್ಕಳಂತ ನೋಡ್ಕೊಂಡಾರಿ ಶರಣರು. ಅದಕ್ಕೆ ಇವತ್ತು ನೋಡ್ರಿ ಹೊಲ ಮನೆ ಪಾಲು ಮಾಡ್ತಾರ, ಎತ್ತು ಎಮ್ಮೆ ಪಾಲು ಮಾಡ್ತಾರ, ಬಂಗಾರ ಬೆಳ್ಳಿ ಪಾಲು ಮಾಡ್ತಾರ. ಕಲ್ತಂತ ವಿದ್ಯೆ ಪಾಲು ಮಾಡೋದು ಯಾರಿಂದ ಕೂಡ ಸಾಧ್ಯನಿಲ್ಲ. ಇವತ್ತು ನಮ್ಮ ಜನ್ಮ ಪಾವನ ಆಗ್ಬೇಕು, ನಾವು ಸೇವೆ ಮಾಡ್ಬೇಕು, ನಾವು ಮಾನವ ಜನ್ಮಕ್ಕೆ ಹುಟ್ಟು ಬಂದಕ್ಕೆ ಸ್ವಾರ್ಥಕ್ಕೆ ಆಗ್ಬೇಕಂದ್ರೆ ಕೊಪ್ಪಳ ಗ್ರಾಮದಾಗ ಯಾರು ಸೇವೆ ಮಾಡಿ ಅಪ್ಪನ ಕೃಪೆಗೆ ಪಾತ್ರರಾಗಿ ಅಪ್ಪನ ಆಶೀರ್ವಾದ ಯಾರು ಪಡ್ಕೊಂಡಾರ ಅವರೆಲ್ಲರೂ ಗವಿಸಿದ್ದಪ್ಪನ ಸರಿ ಅಂತಂದೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ ರೀ ಅಪ್ಪ. ಶರಣೋ ಶರಣಾರ್ಥಿ. ನೋಡ್ರಿ ನಮ್ದು ಕೊಪ್ಪಳ ತಾಲೂಕು, ಕೊಪ್ಪಳ ಜಿಲ್ಲಾ, ಹಿರೇಬೊಮ್ಮನಾಳ ಅನ್ನೋ ಗ್ರಾಮ. ಸಣ್ಣಪ್ಪ ಯಮನಪ್ಪ ಆಕಾರಿ. ನಾವು ಶಾಲೆ ಕಲ್ತಿಲ್ರಿ ಅಪ್ಪ, ನಿರಾಕ್ಷರಿ ರೀ, ವಿದ್ಯೆ ಇಲ್ದ ಹದ್ದಿಗಿಂತ ಕಡೀರಿ ಅಪ್ಪ. ಇವತ್ತು ನೋಡ್ರಿ ನಡೆಂತ ಚಲ್ತಿ ಶಾಲೆ ಕಲ್ತರಿಗೆ ಮಾತ್ರ ಬೆಲೆ ಐತಿ ಹೊರ್ತು ವಿದ್ಯೆ ಇಲ್ದ ರದ್ದಿಗಿಂತ ಕಡೀರಿ ಅಪ್ಪ. ಅದಕ್ಕೆ ಬಸವಣ್ಣನವ್ರು ಹೇಳ್ದಂಗೆ ಇವ ನಾರವ, ಇವ ನಮ್ಮವ, ನಮ್ಮವನೆಂದು ನಮ್ಮ ಮನೆಯ ಮಗನೆಂದು ಜನಿಸಿದನಯ್ಯ ಕೂಡಲ ಸಂಗಮ ದೇವ ಅಂತಂದೇಳಿ ನಾವು ಮಾತಾಡೋದ್ರಾಗ ಏನಾದರೂ ತಪ್ಪಿದ್ನಂದ್ರೆ ಇವೊಬ್ಬವ ನಮ್ಮ ಮನೆ ಮಗ ಅಂತಂದೇಳಿ ಎಲ್ಲರ ಕ್ಷಮಿಸ್ರ ಅಂತಂದೇಳಿ ಇವತ್ತು ನೋಡ್ರಿ ಬಸವಣ್ಣನವರು ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನಲ್ಲದೆ ಮತ್ತೆ ಯಾರಿಲ್ಲವಯ್ಯ ನಮ್ಮ ಕೂಡಲ ಸಂಗಮ ದೇವ ಅಂತಂದೇಳಿ ಭಾಳ ಚಂದ ಬಸವಣ್ಣನವರು ಬರೆದಿಟ್ಟು ಹೋಗ್ಯಾರ್ರಿ ಅಪ್ಪ. ಅದಕ್ಕೆ ಬಸವಣ್ಣನವರು ಕಲ್ಲ ನಾಗರ ಕಂಡರೆ ಹಾಲ ನೆರೆವರಯ್ಯ, ನಿಜವ ನಾಗರ ಕಂಡರೆ ಕೊಲ್ಲನೆಂಬುವರಯ್ಯ ಅಂತ ಹೇಳಿದ್ರಿ ಶರಣರು. ಅದಕ್ಕೆ ನೋಡ್ರಿ ಶರಣರ ಆಡಿದ ಮಾತು ಸಕ್ಕರೆ ಇವೆಲ್ಲ, ಶರಣರ ಮಾತು ಸುಳ್ಳಲ್ಲ, ಶರಣರ ಆಡಿದ ಮಾತು ಹುಸಿ ಇಲ್ಲ ಅಂತಂದೇಳಿ ಮಹಾತ್ಮರು ಶಿವಶರಣರು ಶಿಶುನಾಳ ಶರೀಫ್ ಸಾಹಿಬ, ಆಮೇಲೆ ನವಲಗುಂದದ ಅಜೋತ ನಾಗಲಿಂಗ ಶರೀಫ್ ಸಾಹೇಬ್ ದೊಡ್ಡತ್ತಂತ, ನಾಗಲಿಂಗ ಬಂದ, ನಾಗಲಿಂಗ ದೊಡ್ಡತ್ತಂತ, ಶರೀಫ್ ಸಾಹೇಬ್ ಬಂದ. ಇಬ್ಬರು ಭೇಟಿ ಆದಾಗ ಶರಣರು ಭೇಟಿಯಾದಾಗ ಶರೀಫ್ ಸಾಹೇಬ್ರು ನೋಡ್ರಿ ತುಂಬ ತಲೆ ಮೇಲೆ ಪಟಕ ಸುತ್ಕೊಂಡಿದ್ರು. ನಾಗಲಿಂಗಪ್ಪನವ್ರು ಒಂದು ಪಟಕ ತಕ್ಕೊಂಬಿಟ್ರು. ಅವಾಗ ಸರಿಪ ನಾನು ನಿನ್ನ ತಲೆ ಮೇಲೆ ಪಟಕಗಳನ್ನು ಏಕೆ ತೆಗೆದ್ನಿ ಅಂದ್ರೆ ಅವಾಗ ಹೇಳ್ತಾರೆ ಶರೀಫ್ ಸಾಹೇಬ್ರು, ನಿನ್ನೊಂದು ತಿಂಗಳಲ್ಲಿ ನನ್ನ ಹೆಂಡತಿ ಸಾಯುವ ಸೂಚನೆಗಾಗಿ ನೀವು ನನ್ನ ತಲೆ ಮೇಲೆ ಪಟಕಗಳನ್ನು ತೆಗೆದಿದ್ದೀರಿ ಅಂತಾರೆ ಶಿಶುನಾಳ ಶರೀಫರು. ಅವಾಗ ನಾಗಲಿಂಗಪ್ಪನವರು ಸರಿಪ ನಿನಗೆ ಶರೀಫ್ ಅಂತ ಹೆಸರಿಟ್ಟಕ್ಕೂ ಸರಿ ಆಯಿತು, ಶರೀಫ್ ಅಂತ ಹೆಸರಿಟ್ಟಕ್ಕೂ ಸಾರ್ಥಕ ಆಯಿತು, ಶರೀಫ್ ಅಂತ ಹೆಸರಿಟ್ಟಕ್ಕೂ ಒಪ್ಪಿತ್ತು, ಸರಿಪ ಹೋಗೋಣ ನಡಿ, ನಾವು ಇಬ್ಬರು ಹುಬ್ಬಳ್ಳಿ ಸಿದ್ಧಾರೂಢರ ದರ್ಶನ ಹೋಗೋಣ ಅಂತಂದೇಳಿ ಶರಣರು ಹೊಂಟ್ರು. ಸಿದ್ಧಾರೂಢರ ಜಾತ್ರೆ ನಡೆದಿತ್ತು ರೀ. ಇಲ್ಲಿ ಹೆಂಗೆ ಕೊಪ್ಪಳ ಗವಿಸಿದ್ದಪ್ಪನ ಜಾತ್ರೆ ನಡೆದತ್ತಲ್ಲ ಅದ್ರಂತಾಗ ಹುಬ್ಬಳ್ಳಿ ಸಿದ್ಧಾರೂಢರ ಜಾತ್ರೆ ನಡೆದಿತ್ತು. ಈಗ ನೋಡ್ರಿ ಬೋರ್ ಆಗ್ಯಾವ, ಬಾಯಿ ಆಗ್ಯಾವ, ಅನಂತರ ನಳ ಆಗ್ಯಾವ. ಅವಾಗ ಬಾಯಿ ನೀರ ಜಗ್ಬೇಕಾಗಿತ್ತು ರೀ ಅಪ್ಪ. ಯಾವಾಗ
ತುಂಬಿದ ಕೊಡ ಹೊತ್ಕೊಂಡು ಎದುರು ಬಂದರು ಶರೀಫ್ ಸಾಹೇಬರಿಗೆ. ಎದುರು ಬಂದಾಗ ಮಹಾತ್ಮರ ಶಿವಶರಣರ ತುಂಬಿದ ಕೊಡ ನೋಡಿ ಏನು ಹೇಳ್ತಾರಂದ್ರೆ, ಏನು ಕೊಡವೇ ಏನು ಕೊಡವ ಹುಬ್ಬಳ್ಳಿ ಮಠ ಏನು ಚಂದೊಳ ಕೊಡವ, ತಿಕ್ಕಿಲ್ಲ ತೊಳೆದಿಲ್ಲ ತಳ ಹೊಳಿ ಅಂತ ಕೊಡ, ಹಿತ್ತಳಿದಲ್ಲ ಸ್ಟೀಲಿಂದಲ್ಲ ಮೇರಿ ಮೇರಿ ಮಿಂಚಂತ ಕೊಡ, ಅಕ್ಕ ತಂಗಿಯರು ಹೊಸರು ಕೂಡಿ ನೀರಿಗೆ ಬಂದಂತ ಕೊಡ, ಹುಬ್ಬಳ್ಳಿ ಜಾತ್ರೆಗೆ ಹೋಗಿ ಸಿದ್ಧಾರೂಢರು ದರ್ಶನವಾಗಿ ಅಂತಂದೇಳಿ ಶರೀಫ್ ಸಾಹೇಬ್ರು ಪದ ಆಡಿದ್ರಿ ಅಪ್ಪ. ಅದಕ್ಕೆ ಇವರು ಶರಣರು ನಡ್ಕೊಂತ ಹೋಗಿ ರಾಗಡಾಗಿಬಿಟ್ಟಿದ್ರಿ. ಸಿದ್ಧಾರೂಢರು ಮಾಡ್ದಾಗ ಮಕ್ಕಂಬಿಟ್ಟಿದ್ರು. ಸಮಗಾರ ಭೀಮವನ್ನು ಹಾಕಿ ಹೇಳ್ತಾಳ, ಯಪ್ಪ ಪ್ರಭುವೇ ಗುರುವೇ ಶಿವೈಗೆಗಳೇ, ನಾನಂತ ಕೇಳಿ ಜಾತಿಯವಳು ಮೇಲೆ ಜಾತಿಯವಳವನ್ನಾಗಿದ್ದರೆ ನಿಮ್ಮಂಥರ ಸೇವೆಯನ್ನು ಮಾಡಿ ನಾನು ಧನ್ಯಳಾಗುತ್ತಿದ್ದೆ ಗುರುವೇ ಅಂತಂದು ಸಮಗಾರ ಭೀಮವ್ವ ಅಂದಾಗ ಅಲ್ಲೇ ನಾಗಲಿಂಗಪ್ಪನವ್ರು ಹೇಳ್ತಾರೆ, ಕುಲ ಕುಲ ಅಂತಿದೆ ಕುಲಿಗೇಡಿ ಕುಲದ ಕೂನವ ಹೇಳಿದೆ ನೋಡಿ, ನಾವೆಲ್ಲರೂ ಒಂದ ಕಳಗೇಡಿ ತಿಳಿಗೇಡಿ ಎಲೆ ಕೊಡಿ ಉತ್ತನೀತ ಅನ್ನತ್ತಿದ್ದಿ ಉತ್ತನಾಯಿ ನೀನು ಉತ್ತನಾಯಿ ಅಂತ ಅಂದಾಗ, ಯಪ್ಪ ನೀವು ಹೇಳಿದ್ದು ಕೇಳ್ತಂತಂದೇಳಿ ಸಮಗಾರ ಭೀಮವ್ವ ಮುಂದೆ ಬಂದು ನಿಂತಾಗ ಶರಣರು ಏನು ಮಾಡಿದ್ರು ಅಂದ್ರೆ ಕುಬಸನ ಸೀರಿನ ಬಿಟ್ಕೊಂಡು ಬಜಾರ್ದಕ್ಕೆ ಹೋಗಿ ತಂಬೋಗಂತಂದು ಕಳಿಸಿದ್ರು. ಭೀಮವ್ವ ಬರಬದ್ಲು ತಂಬಕ್ಕ ತರಕ್ಕೆ ಹೋದಾಗ ಶರಣರು ಏನು ಮಾಡಿದ್ರು ಅಂದ್ರೆ ಮಂದಿ ಕಣ್ಣಿಗೆ ಪತ್ಲ ತೋರಿಸಿದ್ರು. ಅವ ಏಟವ ಇದು ಪತ್ಲ ಮಿರಿ ಮಿರಿ ಮಿನಿಸ್ತೈತೆ ಅಂತಂದು ತಮ್ಮ ಕಣ್ಣಿಗೆ ಬತ್ಲ ಮಾಡಿದ್ರು. ಶರಣರು ಮಂದಿ ಕಣ್ಣಿಗೆ ಪತ್ಲ ತೋರಿಸಿದ್ರು. ಅವಾಗ ನಾಗಲಿಂಗಪ್ಪನ ಶರೀಫ್ ಸಾಹೇಬ್ನ ತಂಬಕ್ಕ ಸೇದಿ ಹೇಳ್ತಾರ, ಸರಿಪ ಅಲ್ಲಿ ಒಂದು ಕಾಯಿ ತಗೊಂಬೋಗಲಿ ಅಂತಂದೇಳಿ ನಾಗಲಿಂಗಪ್ಪನವ್ರು ಶರೀಫ್ ಸಾಹೇಬ್ರಿಗೆ ಹೇಳಿದ್ರು. ಶರೀಫ್ ಸಾಹೇಬ್ರಿಗೆ ಕಾಯಿ ತಂದು ಕೊಟ್ಟರು. ಅವಾಗ ಸರಿಪ ಕಾಯಿ ಸಿದ್ಧಾರೂಢರ ಕೈಯಾಗ ಕೊಡು, ಸಿದ್ಧಾರೂಢರು ಅದನ್ನು ಮೂಸಿ ನೋಡಿ ಕೊಡ್ತಾರಂತ ಅಂದಾಗ ಸಿದ್ಧಾರೂಢರು ಅದನ್ನು ಮೂಸಿ ನೋಡಿ ಕೊಟ್ಟರು. ಸರಿಪ ಕಾಯಿ ಸುಲಿಲಿ ಅದನ್ನಂದ. ಶರೀಫ್ ಸಾಹೇಬ್ರ ಕಾಯಿ ಸುಲಿದ್ರೆ ಸರಿಪ ಕಾಯಿ ಒಡೆಲಿ ಅಂದ. ಸರಿಪ ಕಾಯಿ ನೋಡ್ದ. ಸರಿಪ ಕಾಯಾಗ ಏನೈತೆ ನೋಡಲಿ ಅಂದ. ಕಾಯಿ ಉಲಿಸೋಗಿತ್ತು. ಅವಾಗ ಸರಿಪ ಏನಂದ, ನಾಗಲಿಂಗ ಈ ಕಾಯಾಗ ಇನ್ನೂ ಒಳಭಾಗ ವಲಸೆ ಇರುವುದು ಅಂದ. ಅವಾಗ ಹೇಳ್ತಾರೆ ಶರಣರು, ಈ ಕಾಯಾಗ ಇನ್ನೂ ಒಳಭಾಗ ಹೇಗೆ ವಲಸೆ ಇರುವುದು ಅದರಂತೆ ಆ ಸಿದ್ಧಾರೂಢರ ಮನಸ್ಸಿನಲ್ಲಿ ವಲಸೆ ಇರುವುದು. ಆ ಶರಣರಿಗೆ ಶಾಪ ಕೊಟ್ಬಿಡುವಣ ಬಾ ಅಂತಂದು ಹೇಳಿ ಹೋಗಿ ನಾಗಲಿಂಗಪ್ಪನ ಶರೀಫ್ನ ಏನು ಚಂದದಿ ಅಂತಂದು ಅದಿಯಪ್ಪ ನೀನು ಅಂತಂದು ಹೇಳಿ ಶಾಪ ಕೊಟ್ಬಿಡ್ತಾರೆ. ಸಿದ್ಧಾರೂಢರು ನೋಡ್ರಿ, ನಾವು ಹುಟ್ಟಿ ಬರಲ್ಲಿವರೆಗೆ ತಂಬ್ರಿಕಾಯಿ ತಾಳಗಿಡಬಾರ್ದು, ಓಂ ನಮ ಶಿವ ಎನ್ನೋ ಶಬ್ದ ಮಾತ್ರ ಮರಿಬಾರ್ದು ಅಂತಂದೇಳಿ ಸಿದ್ಧಾರೂಢರು ಸಪ್ತ ಭಜನೆ ಚಾಲು ಮಾಡಿ ಲಿಂಗೈಕ್ಯರಾಕಾರ ಶರಣರು. ಅವಾಗ ನೋಡ್ರಿ ಒಂದೋಳ ಅಲ್ಲೇ ಒಕ್ಕಟ್ರು, ಒಂದೋಳ ಕೈಯಾಗ ಹಿಡ್ಕಂದ್ರು. ಅವಾಗ ತಾಳಗರಿ ಮೇಲೆ ಬರೆದ್ರು. ಅವರು ಏನು ಬರೆದ್ರು, ಏನಾಗುತ್ತಾ ಅದು ಎಂತಾಗುತ್ತಾ ಅದು ಈ ನಾಡು ತಮ್ಮ ನೀ ನೋಡು, ಪರಮ ಪತಿರಾತ ಧರ್ಮ ಕೆಟ್ಟೋಗುತ್ತಾ ಅದು, ಬೀಳತಾಳಿ ಕೆರೆಮಣಿ ಮರಿಯಾಗುತ್ತಾವು, ಹಿರಿಯರಿಲ್ಲದ ಮದುವೆ ಶುರುವಾಗ್ತಾವು, ತಾಳಿ ಮುಗ್ತಿಲ್ಲದ ಮದುವೆ ಶುರುವಾಗ್ತಾವು, ದೊಡ್ಡ ಗುಣದ ಹಿರಿಯರೆಲ್ಲ ಮೂಲಿ ಹಿಡಿತಾರಂತಂದೇಳಿ ಶರಣರವಾಗ ಬರೆದಿಟ್ಟವು ಈಗ ನಡೆಕತ್ತವ್ರಿ ಅಪ್ಪ. ಮಹಾತ್ಮರು ಯಾವತ್ತು ಸುಳ್ಳು ಹೇಳೋರಲ್ಲ, ಮುಂದೆ ಆಗ ಹೋಗಗಳನ್ನು ಹೇಳ್ತಕ್ಕಂಥವ್ರು ಶರಣರು ಸಾಮಾನ್ಯರಲ್ಲ. ಶರಣರು ನೆನೆಸಿದ್ರೆ ಕಡಿಮೆ. ಅದಕ್ಕೆ ಶಿವನಾಮವನ್ನು ನೆನೆಲಾರ್ದಂಥ ಬಾಯಿ ಬತ್ತಲು ಕುಣಿಗಿಂತ ಕಡಿ, ಗುರುವಿನ ನಾಮ ನೆನೆಲಾರ್ದಂಥ ಮನುಷ್ಯ ಆಡಿನ ಕುಲಕ್ಕಿಂತ ಕಡಿ, ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರವನಿಗೆ, ಕೊಟ್ಟದ್ದು ಕೆಟ್ಟಿ ತನಬೇಡ ಮುಂದದ ಕಟ್ಟಿಟ್ಟು ಬುತ್ತಿ, ಕೊಟ್ಟು ಅನ್ನಲಿ ಬೇಡ ಇಟ್ಟು ಕುದಿಯಲಿ ಬೇಡ, ಎಷ್ಟುಂಡರಂದು ಅನ್ನಬೇಡ ಇವು ಮೂರು ಕಟ್ಟಿಟ್ಟು ಬುತ್ತಿ ಅಂತಂದೇಳಿ ನಾವು ಹೆಂಗದೀವ್ರಿ ಅಪ್ಪ. ದಂಡ ಕೊಟ್ಟಷ್ಟು ದಾನ ಮಾಡಗಲ್ಲ, ಎಂಡ ಕುಡ್ದಷ್ಟು ಹಾಲು ಕುಡಿಗಿಲ್ಲ ಅಂತಂದೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಅಪ್ಪ. ಎಲ್ಲರಿಗೆ ಶರಣೂ ಶರಣಾರ್ಥಿ. ಸ್ನೇಹಿತರೆ ನೋಡಿ, ನಾವೆಲ್ಲ ಅನಕ್ಷರಸ್ಥರು ಅಂತಂದು ಸಣ್ಣಪ್ಪಜ್ಜವ್ರಿಗೆ ಅನ್ಬೋದು, ಆದರೆ ಅವರಲ್ಲಿದೆಯಲ್ಲ ಜ್ಞಾನ, ಕಾಲಭಾಗ ಬಿಡಿ ಅವ್ರ ಕಾಲಿನ ಧೂಳದ ಕಣಕ್ಕೂ ನಮ್ಮದು ಜ್ಞಾನ ಇಲ್ಲ ಅಂತ ಹೇಳ್ಬೋದು. ಅದ್ಭುತವಾದಂಥ ಜ್ಞಾನ ಉಳ್ಳವರು. ನೂರಾರು ವಚನಗಳ ಗೊತ್ತಿದೆ. ಸಣ್ಣಪ್ಪಜ್ಜವರು ನಾವು ಹೋದ ವರ್ಷ ಮಾತಾಡಿಸಿದಾಗ ಅವರು ಯಾರು ಅಂತ ಇನ್ನೂ ಜಗತ್ತಿಗೆ ಪರಿಚಯ ಇರಲಿಲ್ಲ. ನಾವು ಪರಿಚಯ ಮಾಡಿಸಿದ್ವಿ, ಅವ್ರು ಬೆಳಕ ಮಾಡಿದ್ರಪ್ಪ ಅಂತಾರೆ. ಆದರೆ ಅವರಲ್ಲಿದೆಯಲ್ಲ ಜ್ಞಾನ, ಅದನ್ನು ನಾವು ಬೆಳಕಿಗೆ ತಂದಿಲ್ಲ ಸ್ನೇಹಿತರೆ. ಅವರಲ್ಲಿ ಇತ್ತು, ಅದನ್ನು ನಾವು ತೋರಿಸಿದ್ವಿ ಅಷ್ಟೇ. ಹೋದ ವರ್ಷದಿಂದ ಅವರು ನಮಗೆ ಭಾಳ ಪರಿಚಯ. ಅವ್ರ ಮನೆಗೆ ಕೂಡ ತೋರಿಸಿದ್ವಿ. ಸಣ್ಣಪ್ಪಜ್ಜವ್ರ ಊರು ಬಂದು ಹಿರೇಬೊಮ್ಮನಾಳ್ ಅಂತ ನಮ್ಮ ಕೊಪ್ಪಳ ಜಿಲ್ಲೆಗೆ ಸೇರಿದಂಥ ಊರು. ಅವರು ಮೂಲತಃ ರೈತರು. ಸೊ ಅವರು ಪ್ರತಿ ವರ್ಷ ಜಾತ್ರೆಗೆ ಬಂದು ಅಜ್ಜನ ಸೇವೆ ಮಾಡ್ತಾರೆ. ಜಾತ್ರೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದೆರಡು ದಿನ ಮುಂಚೆ ಬರ್ತಾರೆ. ಜಾತ್ರೆ ಎಲ್ಲ ಆಗಿ ಒಂದೆರಡು ದಿನ ಆಗೋವರೆಗೂ ಇಲ್ಲೇ ಇದ್ದು ಅಜ್ಜನ ಸೇವೆ ಮಾಡ್ತಾರೆ. ನೋಡಿ, ಅವರು ಅಜ್ಜನ ಬಗ್ಗೆ, ಅವರ ಪವಾಡದ ಬಗ್ಗೆ ಪೂರ್ತಿ ಸಾರಾಂಶ ಹೇಳಿದರು. ಅಜ್ಜರು ಹುಟ್ಟಿದ ಊರಿಂದ ಹಿಡಿದು ಅವ್ರು ಎಲ್ಲೆಲ್ಲಿ ಪವಾಡ ಮಾಡ್ತಾ ಬಂದರು, ನವಾಬಿಗೆ ರೋಗ ಕಳೆದಿದ್ದು ಹೇಳಿದರು, ನವಾಬ
ಗವಿಮಠಕ್ಕೆ ಆಸ್ತಿ ಕೊಟ್ಟಿದ್ದು ಹೇಳಿದರು, ಶಿಶುನಾಳ ಶರೀಫರ ಬಗ್ಗೆ ಹೇಳಿದರು, ಸಿದ್ಧಾರೂಢರ ಬಗ್ಗೆ ಹೇಳಿದರು. ಹೀಗೆ ನೂರಾರು ಪುರಾಣದ ಇತಿಹಾಸದ ಕಥೆಗಳನ್ನ ಅವರು ಕೂಡಿಟ್ಕೊಂಡಿದ್ದಾರೆ ಅವರ ತಲೆಯಲ್ಲಿ. ನಾವು ಇವತ್ತು ಅನಕ್ಷರಸ್ಥರು ಅಂತ ಮಾತಾಡ್ಬೋದು, ಆದರೆ ಅವರಲ್ಲಿದೆಯಲ್ಲ ಜ್ಞಾನ ಅದು ಅಪಾರವಾದದ್ದು. ಅಜ್ಜಾರ ನಮಸ್ಕಾರ ರೀ. ಶರಣು ಶರಣಾರ್ಥಿ ಅಪ್ಪ.